ಕಲಬುರಗಿ ಜಿಲ್ಲೆಯ ಶಹಾಬಾದ್ನಲ್ಲಿ ಇರುವ ಶ್ರೀ ರಾಚೋಟೇಶ್ವರ ಆಶ್ರಮದಲ್ಲಿ ವಿಶೇಷ ಪೂಜೆ ಹಾಗೂ ಈ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಹವನ ಕಾರ್ಯಕ್ರಮ ಮಾಡಲಾಗಿದೆ. ಅನೇಕ ಭಕ್ತಾದಿಗಳು ಆಶ್ರಮಕ್ಕೆ ಬಂದು ತಮಗೆ ಆದ ಒಳ್ಳೆಯ ಬಗ್ಗೆ ಅನುಭವವನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानामीश्वरः सर्वभूतः ब्रह्माधिपति ब्रह्मणोऽधिपति ब्रह्मा शिवस्तु सदास्तिं इदे पञ्चब्रह्ममन्त्रेण सिद्धोदकेन स्नापयामि के वागतेन स्वाहा। ओम नमः कन्यकामये सुगन्धिं दृष्टिवद्रं निर्वार्कमे वन्दनामृत्ते मक्षिमामृतये नमः स्वाहा। ओम वासुदेवाय विद्महे वैद्यराजाय धीमहि तन्नो धन्वन्तरिमोटपदये नमः स्वाहा। ओम दुष्टसिंहाय विद्महे वेदपादाय धीमहि तन्नो ऋषभदे प्रचोदये नमः स्वाहा। ओम तत्पुरुषाय विद्महे महादेवाय धीमहि तन्नो रुद्रः प्रचोदये नमः स्वाहा। ओम कार्तिकेन्द्राय ಇದೇ ಸಮಯದಲ್ಲಿ ಅನೇಕ ಮುಖಂಡರು ಭಕ್ತಾದಿಗಳು ಮತ್ತು ಸ್ವಾಮೀಜಿಗಳು ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ರಾಚೆಟ್ಟಿ ವೀರಭದ್ರೇಶ್ವರ ಮುತ್ತೆಯವರು ಲೋಕ ಕಲ್ಯಾಣಕ್ಕಾಗಿ ವರ್ಷದಾಗ 2 ಸಲ ಹೋಮ ಮಾಡ್ತಾರೆ. ಇಲ್ಲಿ ಬಂದವ್ರಿಗೆ ಎಲ್ಲರಿಗೆ ಭಕ್ತರಿಗೆ ಸರಿಯಾಗ್ಯದ. ನಮಗೆ ಭೀ ಮಕ್ಕಳಾಗಿದ್ದಿಲ್ಲ, ಮಕ್ಕಳಾಗ್ಯಾರ. ಎಲ್ಲರೂ ಬರಬೇಕು, ಎಲ್ಲರೂ ಇಲ್ಲಿ ಉಪಯೋಗ ತೊಗೋಬೇಕಂತ ಸದ್ಗುರು ರಾಚೋಟೇಶ್ವರ ನಮ್ಮ ಇವತ್ತು ಶಹಾಬಾದ್ ನಗರದಲ್ಲಿ ಗುರುಗಳಾದ ಶಂಕರಯ್ಯ ಸ್ವಾಮಿ ಹಿರೇಮಠ ಅವರ ಇವತ್ತು ಈ ರಾಚೋಟೇಶ್ವರ ಪುಣ್ಯ ಕ್ಷೇತ್ರದಲ್ಲಿ ಅವರು ಸೇವೆ ಅವರ ಮಾರ್ಗದರ್ಶನದಂತೆ ಅವರ ಕೃಪಾ ಆಶೀರ್ವಾದದಿಂದ ಶಹಾಬಾದ್ ತಾಲೂಕಿನ ಎಲ್ಲ ಗ್ರಾಮಸ್ಥರ ಜನರ ಸುಖ ದುಃಖಕ್ಕಾಗಿ ಇವತ್ತು ಪ್ರತಿ ವರ್ಷದಂತೆ
ಈ ರಾಚೋಟೇಶ್ವರ ಸಂಸ್ಥಾನದಲ್ಲಿ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇದು ಯಾಕೆ ಕಾರ್ಯಕ್ರಮ ಹೋಮ ಹವನ ಮಾಡಿದಂದ್ರೆ ಭಕ್ತರ ಉದ್ಧಾರಕ್ಕಾಗಿ ರಾಚೋಟೇಶ್ವರ ಸಂಸ್ಥಾನದ ಮಠಾಧೀಶರಾದಂಥ ನಮ್ಮ ಶಂಕರಯ್ಯ ಸ್ವಾಮಿ ಗುರುಗಳು ಭಕ್ತರು ಕಲ್ಯಾಣಕ್ಕಾಗಿ ಇವತ್ತು ಹೋಮ ನಡೆಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯಿತು. ಇಲ್ಲಿ ಬಂದಂಥ ಭಕ್ತರಿಗೆ ಸರ್ವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಕ್ಕಾಗಿ ಇದು ಒಂದು ಹೋಮ ನೆರವೇರಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದಂಥ ಭಕ್ತರಿಗೆ ಮಕ್ಕಳಿರ್ಲಾರ್ದವ್ರಿಗೆ ಮಕ್ಕಳಾಗ್ಯಾವ, ಲಗ್ನ ಆಗಲಾರ್ದವ್ರಿಗೆ ಲಗ್ನ ಆಗ್ಲಾಗತ್ತವ. ಗುರುಗಳ ಕೃಪಾ ಆಶೀರ್ವಾದದಿಂದ ಎಲ್ಲ ರೀತಿಯಲ್ಲಿ ಸುಖ ಸಂಪತ್ತು ಇನ್ನೂ ಹೆಚ್ಚಿನ ರೀತಿಲಿಂತ ಭಕ್ತರು ತಮ್ಮ ಏನು ಸಮಸ್ಯೆ ಇದ್ದರೂ ಬಂದು ಗುರುಗಳ ಆಶೀರ್ವಾದ ಪಡೆದು ತಾವೆಲ್ಲರೂ ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿ. ನಾನು ನಗರಸಭೆ ಸದಸ್ಯ ಸೂರ್ಯಕಾಂತ್ ಕೋಬಾಳ್, ಶಾಬಾದ್. ಜಯ ಜಯ ಜಗದೀಶ, ಜಯತು ಜಯ ಆಗಮ ನಿಗಮ, ಜೈ ರಾಯಚೋಟಿ ವೀರಭದ್ರೇಶ್ವರ, ಅನ್ನಮಯ್ಯ ಜಿಲ್ಲೆ, ಆಂಧ್ರ ಪ್ರದೇಶ, ಜಯವಾಗು. ಎನ್ನ ಆರಾಧ್ಯ ದೈವನಾಥ ರಾಯಚೋಟಿ ವೀರಭದ್ರೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ನೆನೆಸಿ ಬೇಡಿದವರಿಗೆ ಬೇಡಿದ್ದೇ ವರ ಕೊಟ್ಟಂಥ ವೀರಭದ್ರೇಶ್ವರನ ಪಾದಕ್ಕೆ ಕೋಟಿ ಕೋಟಿ ಅನಂತ ಪ್ರಣಾಮಗಳು. ಇಲ್ಲಿ ನಮ್ಮ ಆಶ್ರಮದಾಗಿದು ಪ್ರತಿ ವರ್ಷ ಇವಾಗ ಜಾತ್ರೆ ಇರ್ತಾರೆ ನಮ್ಮ ರಾಯಚೋಟಿ ವೀರಭದ್ರೇಶ್ವರಂದು. ಆಮೇಲೆ ನವರಾತ್ರಿಗೊಮ್ಮೆ ವರ್ಷನಾಗ 2 ಸಲ ಇದು ಲೋಕ ಕಲ್ಯಾಣಕ್ಕನಾಗ ಹೋಮ ಪೂಜೆ ಮಾಡ್ತೀವಿ ನಾವು. ಭಕ್ತರು ಸೆಲೆಕ್ಟ್ ಮಾಡ್ತೀವಿ ರೀ, ಎಲ್ಲರೂ ಸೆಲೆಕ್ಟ್ ಮಾಡ್ತೀವಿ ರೀ. ಬೇಡಿದವರಿಗೆ ಬೇಡಿದ ವರ ಕೊಟ್ಟಂಥ ವೀರಭದ್ರೇಶ್ವರನ ಎಲ್ಲ ಭಕ್ತರ ಸಂಕಟ ಬಯಲಾಲಿ, ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಕಿಸಿಂದ ನಾವು ಹೋಮ ಪೂಜೆ ಮಾಡ್ತೀವಿ ರೀ. ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಓಂ ಶ್ರೀ ರಾಚೋಟಿ ವೀರಭದ್ರೇಶ್ವರ ಪ್ರಸನ್ನ. ಶಾಬಾದ್ ನಗರದ ಈ ಭಾಗದಲ್ಲಿ ಈ ಆಶ್ರಮವನ್ನು ಸ್ಥಾಪಿಸಿ ಬಂದಂಥ ಸಕಲ ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾ, ಎಷ್ಟೇ ಸಂಕಷ್ಟಗಳು ತೊಂದರೆಗಳು ಬಂದರೂ ಕೂಡ ಪೂಜ್ಯರ ಮುಂದೆ ಅದನ್ನು ಹೇಳಿದಾಗ ಪೂಜ್ಯರು ಅದಕ್ಕೆ ಪರಿಹಾರವನ್ನು ಕೊಡುತ್ತಾ ಅದು ಸತ್ಯವಾಗುತ್ತಾ ಬಂದಂಥ ಭಕ್ತರು ತಮ್ಮೆಲ್ಲ ಸಹಕಾರದಿಂದ ಇವತ್ತು ಈ ಆಶ್ರಮದಲ್ಲಿ ಇಂಥ ಒಂದು ಪುಣ್ಯದ ಕಾರ್ಯಗಳು ಜರುಗ್ತಾಯಿವೆ. ಪ್ರತಿ ವರ್ಷ ಇಲ್ಲಿ ಸೆಪ್ಟೆಂಬರ್ 1, 2ರಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಪಲ್ಲಕ್ಕೋತ್ಸವ, ಪುರವಂತಿ ಮೆರವಣಿಗೆ, ಧರ್ಮಸಭೆ ಇವೆಲ್ಲವುಗಳ ಜೊತೆ ವರ್ಷಕ್ಕೆ 2 ಸಲ ಈ ಹೋಮ ಕಾರ್ಯಕ್ರಮವನ್ನು ಪೂಜ್ಯರು ಕೈಗೊಳ್ತಾ ಇದ್ದಾರೆ. ಈ ಹೋಮ ಕಾರ್ಯಕ್ರಮ ಇದು ಯಾರಿಗಾಗಲ್ಲ, ಸಕಲ ಲೋಕ ಕಲ್ಯಾಣಕ್ಕಾಗಿ, ಸಕಲ ಬಂದ ಭಕ್ತರಿಗಾಗಿ. ಆದ್ದರಿಂದ ಎಲ್ಲ ಸದ್ಭಕ್ತರು ಬಂದು ಇಲ್ಲಿರ್ತಕ್ಕಂಥ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅವರು ಬರುವಾಗ ಸಮಸ್ಯೆ ಹೊತ್ತುಕೊಂಡು ಬಂದಾಗ ಹೋಗುವಾಗ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನಗನಗುತ್ತಾ ಹೋಗ್ತಿರುವುದು ಇದು ಸತ್ಯವಾಗಿದೆ. ಆದ್ದರಿಂದ ಈ ಮಠ ಇನ್ನೂ ಎತ್ತರ ಬೆಳೀತಕ್ಕಂಥ ಒಂದು ಸೂಚನೆ ಲಕ್ಷಣ ಕಂಡು ಬರ್ತಾ ಇದೆ. ಅದಕ್ಕೆಲ್ಲ ಈ ಭಕ್ತರ ಕಾರಣ. ಈ ಮಠ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ವೀರಭದ್ರೇಶ್ವರ ಗುಡಿ ಸ್ಥಾಪನೆ ಆಗ್ತಕ್ಕಂಥದ್ದಿದೆ. ದುರ್ಗಾಕಾಳಿಯ ಗುಡಿ ಕೂಡ ಸ್ಥಾಪನೆ ಆಗ್ತಕ್ಕಂಥದ್ದಿದೆ. ಭದ್ರಕಾಳಿ ಗುಡಿ ಆಗ್ತಕ್ಕಂಥದ್ದು ಇದೆ. ಎಲ್ಲ ಸಂಕಲ್ಪಗಳಿವೆ. ಈಗಾಗಲೇ ಈ ಒಂದು ಕಟ್ಟಡ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಮೈದಾನ, ಇರ್ತಕ್ಕಂಥ ರಸ್ತೆ ಇವೆಲ್ಲವುಗಳ ಭಕ್ತರ ಅವರ ಒಂದು ಸೇವೆ ಇಲ್ಲಿ ಅತಿ ಮಹತ್ವವಾಗಿದೆ. ಈ ಪೂಜ್ಯರ ಎಲ್ಲರ ಆಶೀರ್ವಾದ ಪಡೀಲಿಕ್ಕೆ ಸಕಲ ಭಕ್ತರು ಎಲ್ಲ ರಾಜ್ಯಗಳಿಂದ ಬರುತ್ತಿರುವುದು ನಮಗೆ ಅತ್ಯಂತ ಸಂತೋಷದ ವಿಷಯ ಅನ್ನಿಸ್ತದೆ. ನಾನು ದೇವೇಂದ್ರ ಅಂಗಡಿ, ನಿವೃತ್ತ ಸಹಾಯಕ ಪ್ರಾಧ್ಯಾಪಕರು. ದೇವ್ರಿ ಅಂದ್ ಒಳಗೇನ್ರಿ ಅಂದ್ ಹಿಡಿದು ಮುತ್ತರ ಸಂಗಡ ಸೇವೆ ಮಾಡಕತ್ತೀವ್ರಿ, ದುಡಿತಿದ್ದೇವ್ರಿ. ಎಲ್ಲೋದ್ರೂ ನಮ್ಮ ಸಂಗಡ ಕರ್ಕೊಂಡು ಹೋಗ್ತಾರ್ರಿ, ಅಡುಗೆ ಮಾಡ್ತೀವ್ರಿ, 4 ಮಂದಿಗೆ ಉಣಿಸ್ತಿದ್ದೇವ್ರಿ ಭಕ್ತರಿಗೆ. ಇಡು ಸೇವೆ ಮಾಡ್ತೀವಿ ನೋಡ್ರಿ. ನನ್ನ ಹೆಸರು ಶಾರಮ್ಮ ರೀ. ಇಲ್ಲೇ ದಾಸೋಗಿ ಅಡುಗೆ ಮಾಡಕ್ಕೆ ಬರ್ತೀವಿ ರೀ ನಾವು. ಮುತ್ತೆಯವರು ಸೇವೆ ಮಾಡೋದು ಅಂತೇಳಿ ಇರ್ಬದ್ದವ್ರದ್ದು. ನಾಳೆ ಊರಿಗೆ ಹೊಂಟೀವಿ ರೀ, ರಾಯಚೋಟೇಶ್ವರ ಸೇವೆ ಮಾಡಕ್ಕೆ ಹೊಂಟೀವಿ ರೀ. ಎಲ್ಲ ಯಾತ್ರಾ ಮಹೋತ್ಸವ ಎಲ್ಲರೂ ಸರಿಯಾಗಿ ಆಗಲಿ ಅಂತೇಳಿ ಇರ್ಬದ್ದವ್ರಿಗೆ ನಿಮ್ಮಂತ ಹೇಳ್ತೀನಿ ರೀ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.